ನಮಸ್ಕಾರ. ನ್ಯೂಸ್ 13ಗೆ ಸ್ವಾಗತ. ದೇಶದ ವಿರುದ್ಧ ನಡೆಯುತ್ತಿರುವ ದೊಡ್ಡ ಷಡ್ಯಂತ್ರವೊಂದರ ಬಗ್ಗೆ ವಿಡಿಯೋವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇವೆ. ಚೀನಾ ಈ ದೇಶ ನಮ್ಮ ಗಡಿಯಲ್ಲಿ ನಡೆಸುತ್ತಿರುವ ಉಪಟಳದ ಬಗ್ಗೆ ಟಿವಿಯಲ್ಲಿ, ನ್ಯೂಸ್ನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಓದಿರ್ತೀರಾ ಮತ್ತು ನೋಡಿರ್ತೀರಾ. ಅದೇ ರೀತಿ ಬಿಸಿನೆಸ್ನಲ್ಲಿ ಚೀನಾ ನಮ್ಮ ದೇಶವನ್ನ ಹಾಗೂ ಇಡೀ ವಿಶ್ವವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಿರುವ ಸಂಗತಿಗಳನ್ನು ಕೇಳಿದರೆ ಶಾಕ್ ಆಗ್ತೀರಾ. ವಿಶ್ವದೆಲ್ಲೆಡೆ ಇಂಟರ್ನೆಟ್ನಲ್ಲಿ ಗೂಗಲ್ ಕ್ರೋಮ್ ಉಪಯೋಗಿಸಿ ಸರ್ಚ್ ಮಾಡಿದ್ರೆ ಚೀನಾ ತನ್ನದೇ ಆದಂತಹ ಯುಸಿ ಬ್ರೌಸರ್ ಯೂಸ್ ಮಾಡುತ್ತೆ. ಗೂಗಲ್ ಗುರು ನಮಗೆಲ್ಲ ಸರ್ಚ್ ಇಂಜಿನ್ ಆದ್ರೆ ಚೀನಾ ಇಂದಿಗೂ ಬೈಡು ಯೂಸ್ ಮಾಡುತ್ತೆ. ಪ್ರಪಂಚದಾದ್ಯಂತ 100 ಕೋಟಿ ಜನರು ವಾಟ್ಸಪ್ ಬಳಸಿದರೆ ಚೀನಾದಲ್ಲಿ ಇಂದಿಗೂ ವಿಚಾಟ್ ಯೂಸ್ ಮಾಡ್ತಾರೆ. ಚೀನಾದ ಜನರ ರಾಷ್ಟ್ರಪ್ರೇಮ ಎಷ್ಟಿದೆ ಎಂದರೆ ತಮ್ಮ ದೇಶದ ಬಿಸಿನೆಸ್ ಮ್ಯಾನ್ ಜಾಕ್ ಮಾ ಅವರಿಗೆ ಸಪೋರ್ಟ್ ಮಾಡಲು ಅಮೆಜಾನ್ನ ಬದಿಗಿಟ್ಟು ಇಂದಿಗೂ ಅಲಿಬಾಬಾಗೆ ಅಂಟಿಕೊಂಡಿದ್ದಾರೆ. ನಾವೆಲ್ಲ ಜಿಮೇಲ್ ಬಳಸಿದ್ರೆ ಚೀನಾ ತನ್ನದೇ QQ.com ನಲ್ಲಿ ಇಮೇಲ್ ಮಾಡುತ್ತೆ. ಫೇಸ್ಬುಕ್ ನಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರುವಾಗ ಚೀನಾದ ಜನ ರೆನ್ ಅನ್ನ ಇನ್ವೆಂಟ್ ಮಾಡಿ ತಮ್ಮ ದೇಶಕ್ಕೆ ಫೇಸ್ಬುಕ್ ಮುಖ ತೂರಿಸಿದ ಹಾಗೆ ಮಾಡಿಬಿಟ್ರು. ಟ್ವಿಟರ್ಗೆ ಜಗತ್ತೇ ಅಂಟಿಕೊಂಡಿದೆ. ಆದರೆ ಚೀನಾ ಫಾಲೋ ಮಾಡ್ತಾ ಇರೋದು ಮಾತ್ರ ತಮ್ಮ ದೇಶದ್ದೇ ಆದಂತಹ ವೈಭವ್. ವಿಶ್ವಕ್ಕೆಲ್ಲ ಒಂದು ಯೂಟ್ಯೂಬ್ ಆದ್ರೆ ಚೀನಾಕ್ಕೆ ಮಾತ್ರ ಯೂಕೋ. ತಮ್ಮ ದೇಶದ ಜನರನ್ನ, ಉದ್ಯೋಗಪತಿಗಳನ್ನ ಬೆಳೆಸೋಕೆ ಚೀನಾದ ಇಡೀ ಪ್ರಜಾ ಸಮೂಹ ಟೊಂಕ ಕಟ್ಟಿ ನಿಂತಿದೆ. ಬೇರೆ ದೇಶಗಳ ವಸ್ತುಗಳನ್ನ ಬಳಸದೆ ಸಂಪತ್ತು ಬೇರೆ ಕಡೆ ಹರಿಯೋದನ್ನ ತಡೆದಿದೆ. ನಾವೆಷ್ಟೇ ಬ್ಯಾನ್ ಅಂತ ಕೂಗಿದರೂ ಚೀನಾ ಸುಮಾರು 7 ಲಕ್ಷ ಕೋಟಿಯಷ್ಟು ತನ್ನ ವಸ್ತುಗಳನ್ನು ಭಾರತದಲ್ಲಿ ಮಾರುಕಟ್ಟೆಗಿಟ್ಟಿದೆ. ಚೀನಾದ ಫೋನುಗಳು ನಮ್ಮ ಸ್ವದೇಶಿ ಮಾರುಕಟ್ಟೆಯನ್ನು ಉಸಿರುಗಟ್ಟಿಸಿದೆ. ಹೀಗೆ ಚೀನಾ ಆವರಿಸದ ಕ್ಷೇತ್ರಗಳೇ ಇಲ್ಲ. ಚೀನಾ ತನ್ನ ಮನೆಯೊಳಗೆ ಯಾರನ್ನೂ ಬಿಟ್ಟುಕೊಳ್ಳುತ್ತಿಲ್ಲ. ಆದರೆ ಭಾರತದ ಪ್ರತಿ ಮನೆಗೆ ಸೇರಿಬಿಟ್ಟಿದೆ. ಇದೀಗ ಚೀನಾಕ್ಕೆ ಅದರದೇ ಆದಂತಹ ಭಾಷೆಯಲ್ಲಿ ಉತ್ತರ ಕೊಡುವ ಕಾಲ ಸನ್ನದ್ಧವಾಗಿದೆ. ಆ ಜವಾಬ್ದಾರಿ ಸರ್ಕಾರದ್ದು ಮಾತ್ರವಲ್ಲ, ಗಡಿ ಕಾಯೋ ಸೈನಿಕರದ್ದೂ ಅಲ್ಲ, ನಮ್ಮೆಲ್ಲರದ್ದು. ನಮ್ಮ ವ್ಯಾಪಾರಿಗಳು, ಅದರಿಂದ ಖರೀದಿದಾರರು ಎಲ್ಲರೂ ಒಂದಾಗಿ ಚೀನಾ ವಸ್ತುಗಳನ್ನು ತಿರಸ್ಕರಿಸಿ ಈ ದೇಶವನ್ನು ಆರ್ಥಿಕವಾಗಿ ಬಲಪಡಿಸಬೇಕಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಮಾಡಬೇಕಾದದ್ದು ಇಷ್ಟೇ: ಚೀನಾ ವಸ್ತುಗಳನ್ನು ತಿರಸ್ಕರಿಸೋಣ, ಭಾರತವನ್ನು ರಕ್ಷಿಸೋಣ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಮುಟ್ಟುವಂತೆ ಹಂಚಿಕೊಳ್ಳೋಣ. ದೇಶದ ರಕ್ಷಣೆಗೆ ಪಣ ತೊಡೋಣ.